ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಪತನ ಆಗುತ್ತೆ ಅಂತ ತಿಳಿದಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಮೊದಲೇ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಅದರಂತೆ ಇವತ್ತು ಆ ಸಚಿವರ ತಲೆದಂಡ ಆಗಿದೆ. ಆ ಸಚಿವ ಬೇರೆ ಯಾರು ಅಲ್ಲ, ನಾಗೇಂದ್ರ. ನಾಗೇಂದ್ರ ಅವರ ತಲೆದಂಡ ಆಗಿರೋದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಈಗ ಪತನ ಆಗಿದೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ತಲೆದಂಡ ಆಗಿರೋದು. ಇದರ ಬಗ್ಗೆ ಯಾವತ್ತೂ ಈ ಹಗರಣ ಬೆಳಕಿಗೆ ಬಂತು ಅವತ್ತೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಜೊತೆಗೆ ಖಂಡಿತವಾಗಿಯೂ ನಾಗೇಂದ್ರ ಅವರ ತಲೆದಂಡ ಆಗುತ್ತೆ ಅಂತ ಹೇಳಿ ಖಂಡಿತವಾಗಿ ಹೇಳಲಾಗಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಕಾರಣ ಏನು, ಅವರು ಯಾವ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು, ಜೊತೆಗೆ ಆ ಅಧಿಕಾರಿ ಯಾಕೆ ಆತ್ಮಹತ್ಯೆಗೆ ಶರಣಾಗಿದ್ರು ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಮತ್ತೊಂದು ಬಹುಕೋಟಿ ಹಗರಣ ನಡೆದಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರಿ ಗೋಲ್ಮಾಲ್ ನಡೆದಿತ್ತು. ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಗುಳುಂ ಸ್ವಾಹ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ ವಾಸನೆ ಬಂದಿತ್ತು. ಇದು ಖತರ್ನಾಕ್ ವೈಟ್ ಕಾಲರ್ಗಳ ಲೂಟಿ ಸ್ಟೋರಿ. ಇದು ಲೂಟಿ ಮಾಡಿ ಹಾಕಿದ್ರು. ಇದರ ಹಿಂದೆ ಇದ್ದಿದ್ದು ನಾಗೇಂದ್ರ ಸಚಿವರು ಮತ್ತು ಹಿರಿಯ ಮೂವರು ಅಧಿಕಾರಿಗಳು. ಹಾಗಾಗಿನೇ ಆ ಒಬ್ಬ ನಿಷ್ಠಾವಂತ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಪಾಪ ಚಂದ್ರಶೇಖರನ್ ಆತ್ಮಹತ್ಯೆಗೆ ಶರಣಾಗ್ತಾರೆ. 6 ಪುಟಗಳ ಡೆತ್ ನೋಟ್ ಬರೆದಿಡ್ತಾರೆ. ನಿಗಮದಲ್ಲಿ ಬರೋಬ್ಬರಿ 94 ಕೋಟಿ ರೂಪಾಯಿ ಹಗರಣ ಆಗುತ್ತೆ. ಬರೋಬ್ಬರಿ 94 ಕೋಟಿ ರೂಪಾಯಿ. ವಾಲ್ಮೀಕಿ ನಿಗಮದಲ್ಲಿ 94 ಕೋಟಿ ಹಣ ದುರ್ಬಳಕೆ ಆಗಿತ್ತು. ನಿಗಮದ ಅಭಿವೃದ್ಧಿ ಯೋಜನೆಗಳಿಗೆ 187 ಕೋಟಿ ಅನುದಾನವನ್ನು ನೀಡಲಾಗಿತ್ತು. ಇದರಲ್ಲಿ 94 ಕೋಟಿ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿತ್ತು. MG ರಸ್ತೆಯಲ್ಲಿರುವಂಥ ಯೂನಿಯನ್ ಬ್ಯಾಂಕ್ಗೆ ವರ್ಗಾವಣೆ ಮಾಡಲಾಗಿತ್ತು. ಅನಧಿಕೃತ ಖಾತೆಗೆ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು. ಹಣ ವರ್ಗಾವಣೆಗೆ ವಾಲ್ಮೀಕಿ MD ಸೂಚನೆಯನ್ನ ಕೊಟ್ಟಿರ್ತಾರೆ. ಮೌಖಿಕ ಸೂಚನೆ ಮೇರೆಗೆ ಚಂದ್ರಶೇಖರ್ ಅವರು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಈ ಬಗ್ಗೆ ಡೆತ್ ನೋಟ್ನಲ್ಲಿ ಚಂದ್ರಶೇಖರ್ ಉಲ್ಲೇಖ ಮಾಡ್ತಾರೆ. ಹಣ ವರ್ಗಾವಣೆಗೆ ನಿಗಮದ ಅನೇಕರು ಸಾಥ್ ಕೊಟ್ಟಿದ್ರು. ಚಂದ್ರಶೇಖರ್ ಒಬ್ಬರಿಂದ ಹಣ ವರ್ಗಾವಣೆ ಆಗೋದು ಅಸಾಧ್ಯ. ಹಗರಣ ಬಯಲಾದ್ರೆ ಜೈಲಿಗೆ ಹೋಗುವ ಆತಂಕದಲ್ಲಿ ಪಾಪ ಚಂದ್ರಶೇಖರ್ ಅನ್ನೋ ಅಧಿಕಾರಿ ಇರ್ತಾರೆ. ಹಾಗಾಗಿನೇ ವಿಚಲಿತಗೊಂಡಂತ ಆ ಅಧಿಕಾರಿ, ನನಗೆ ಅವಮಾನ ಆಗುತ್ತೆ, ಇದೆಲ್ಲ ಹೊರಗಡೆ ಬಂದುಬಿಟ್ರೆ ನಾನು ಮಾಡದ ತಪ್ಪಿಗೆ ಅವಮಾನವನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ 6 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಆತ ನೇಣು ಹಾಕುತ್ತಾನೆ. ಆತ್ಮಹತ್ಯೆಗೆ ಶರಣಾಗ್ತಾರೆ. ಮೇಲಾಧಿಕಾರಿಗರ ಕಿರುಕುಳದ ಬಗ್ಗೆ ಅವರ ಪತ್ನಿ ಆರೋಪವನ್ನ ಮಾಡ್ತಾರೆ, ಚಂದ್ರಶೇಖರ್ ಅವರ ಪತ್ನಿ. ಅದಾದ ನಂತರ ಇಲ್ಲಿ ಕೇಳಿ ಬಂದಿದ್ದು ನಾಗೇಂದ್ರ ಅವರ ಹೆಸರು. ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ MD ಪದ್ಮನಾಭ ಅವರನ್ನ ಅಮಾನತು ಮಾಡಲಾಗುತ್ತೆ. ಲೆಕ್ಕಾಧಿಕಾರಿ ಪರಶುರಾಮ್ ದುರ್ಗಣ್ಣನವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಏಕೆಂದ್ರೆ ಈ ಇಬ್ಬರು ಅಧಿಕಾರಿಗಳು ಸಹಿ ಹಾಕಿದ ನಂತರವೇ ಹಣ ಟ್ರಾನ್ಸಾಕ್ಷನ್ ಆಗಿರೋದು. ನಿಗಮದ ಖಾತೆಯಿಂದ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ. ಹಂತ ಹಂತವಾಗಿ 187.33 ಕೋಟಿ ರೂಪಾಯಿ ವರ್ಗಾವಣೆ ಆಗಿತ್ತು. ಈ ಎಲ್ಲದರ ಬಗ್ಗೆಯೂ ಕೂಡ 6 ಪುಟಗಳ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಡೀಟೇಲ್ ಟು ಡೀಟೇಲ್, ಪಿನ್ ಟು ಪಿನ್ ಡೀಟೇಲ್ ಅನ್ನ ಬರೆದಿಡ್ತಾರೆ. ಈ ಒಂದು ಹಗರಣದಲ್ಲಿ ಇವರೇ ಭಾಗಿಯಾಗಿದ್ದಾರೆ, ಇವರು ಇಷ್ಟು ಹಣವನ್ನ ತಿಂದಿದ್ದಾರೆ, ಈ ಸಚಿವರು ಕೂಡ ಇದ್ದಾರೆ ಅಂತ ಹೇಳಿ. ಅಕ್ರಮ ನಡೆದಿರುವ ಬಗ್ಗೆ ಸಚಿವರು ಒಪ್ಪಿಗೆಯನ್ನ ಕೂಡ ಕೊಡ್ತಾರೆ. ಈ ಅಕ್ರಮ ಅಂದ್ರೆ ಆ ಚಂದ್ರಶೇಖರನ್ ಆತ್ಮಹತ್ಯೆ ಆದ ನಂತರ ಸ್ವತಃ ನಾಗೇಂದ್ರ ಅವರೇ ಒಂದು ಪ್ರೆಸ್ ಮೀಟ್ ನಡೆಸ್ತಾರೆ. ಹೌದು, ನಿಗಮದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಈಗ CID ತನಿಖೆಯಂತೆ 25 ಕೋಟಿ ಬಂದಿದೆ ಅಂತೆಲ್ಲ ಮಾತನಾಡಿದ್ರು. ಆದರೆ ಅವರ ತಲೆದಂಡ ಆಗಲೇಬೇಕು. ಈ ಹಗರಣದಲ್ಲಿ ನಾಗೇಂದ್ರ ಅವರ ಕೈವಾಡ ಇದೆ, ಅವರು ಕೂಡ ದುಡ್ಡು ತಿಂದಿದ್ದಾರೆ ಅಂತೆಲ್ಲ BJPಯವರು ಒತ್ತಡವನ್ನ ಹಾಕಿದ್ರು. ನಾಗೇಂದ್ರ ತಲೆದಂಡ ಆಗಲೇಬೇಕು ಅಂತ ಹೇಳಿ. ನಿಮಗೆಲ್ಲ ನೆನಪಿರಬಹುದು, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅನ್ನೋ ವ್ಯಕ್ತಿ
ಅದೇ ಪಕ್ಷದಲ್ಲಿದ್ದಂಥ ಒಬ್ಬ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಮೇಲೆ ಆರೋಪ ಮಾಡಿ ಸತ್ತೋಗ್ತಾರೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದಾದ ನಂತರ ಇದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು, ಆಗ ಆಕ್ರೋಶವನ್ನ ವ್ಯಕ್ತಪಡಿಸಿತು, ಜೊತೆಗೆ ಒತ್ತಡವನ್ನ ಹೇರಿ ಪ್ರತಿಭಟನೆಯನ್ನ ಮಾಡಿ ಅವರ ತಲೆದಂಡ ಆಗುವ ಹಾಗೆ ಮಾಡ್ತು, ಕೆ ಎಸ್ ಈಶ್ವರಪ್ಪನವರ ತಲೆದಂಡ ಆಗುವ ಹಾಗೆ ಮಾಡ್ತು. ಈಗ ಕೆ ಎಸ್ ಈಶ್ವರಪ್ಪನವರು ಕೂಡ ರೊಚ್ಚಿಗೆದ್ದಿದ್ರು, ನನಗೊಂದು ನ್ಯಾಯ, ನಿಮ್ಮ ಸರ್ಕಾರದಲ್ಲಿರುವಂತಹ ಸಚಿವರಿಗೆ ಒಂದು ನ್ಯಾಯನ ಅಂತ ಹೇಳಿ. ಅದರಂತೆ ಮುಜುಗರ ತಪ್ಪಿಸಿಕೊಳ್ಳುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾಗೇಂದ್ರ ಅವರಿಗೆ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ನಾಗೇಂದ್ರ ಅವರು ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ಬಗ್ಗೆ ಕೆಲವೊಂದಿಷ್ಟು ಅನುಮಾನಗಳು ಇದ್ದೇ ಇದ್ವು. ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿಯು ಕೂಡ ಬಾಣ ಬಿಟ್ಟಿತ್ತು. ಡೆತ್ ನೋಟ್ನಲ್ಲಿರುವ ವ್ಯಕ್ತಿಗಳ ತನಿಖೆ ಯಾಕಾಗಿಲ್ಲ, ನಾಮಕಾವಸ್ಥೆ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ ಸಾಕ, MD ಪದ್ಮನಾಭ್ ಸಚಿವರಿಗೆ ಬರೆದಿರೋ ಪತ್ರ ಎಲ್ಲಿದೆ, ಆ ಪತ್ರ ಎಲ್ಲಿದೆ, ಪತ್ರದಲ್ಲಿರುವ ಅಂಶಗಳಾದ್ರೂ ಏನು, ಅಕ್ರಮವಾಗಿ ವರ್ಗಾವಣೆಯಾದ ಮೊತ್ತವಾದ್ರೂ ಎಷ್ಟು, ಯಾರಿಗೆ ಯಾರ ಖಾತೆಗೆ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಹಣ ರಿಸೀವ್ ಆಗಿದ್ದಲ್ಲಿ ಡ್ರಾ ಮಾಡಿಕೊಂಡಿದ್ಯಾರು, ಹೀಗೆ ಹಲವು ಪ್ರಶ್ನೆಗಳನ್ನ ರಾಜ್ಯ ಬಿಜೆಪಿ ಮಾಡಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಹಾಗಾಗಿ ಅವತ್ತಿನಿಂದಲೂ ಒಂದು ಪ್ರಶ್ನೆ ಇದ್ದೇ ಇತ್ತು, ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರಾ ಅಂತ ಹೇಳಿ. ಆದರೆ ಫೈನಲಿ ರಾಜೀನಾಮೆಯನ್ನ ಕೊಟ್ಟಾಗಿದೆ ಸಚಿವ ಬಿ ನಾಗೇಂದ್ರ ಅವರು. ಇದು ಸಹಜವಾಗಿ ಸರ್ಕಾರಕ್ಕೆ ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಕಪ್ಪು ಚುಕ್ಕೆ ಇದು ಸರ್ಕಾರಕ್ಕೆ. ನಾವು ಭ್ರಷ್ಟಾಚಾರತೆಯನ್ನ ನಿರ್ಮೂಲನೆ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಬಂದಿದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ದೊಡ್ಡ ಮಟ್ಟದ ಹಗರಣ ಆಗಿದೆಯಲ್ಲ, ಅಕ್ರಮ ಹಣ ವರ್ಗಾವಣೆ, ಹಣ ಲೂಟಿ, ಇದೆಲ್ಲ ಆರೋಪ, ಜೊತೆಗೆ ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದೆಲ್ಲ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಕಪ್ಪು ಪಟ್ಟಿ ಅಂತಾನೆ, ಕಪ್ಪು ಚುಕ್ಕೆ ಅಂತಾನೆ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಅಂತಿಮವಾಗಿ ಈ ಹಗರಣದಲ್ಲಿ ಒಬ್ಬ ಸಚಿವರ ತಲೆದಂಡ ಅಂತೂ ಆಗಿದೆ. ಜೊತೆಗೆ ಈ ಕೆಲವೊಂದಿಷ್ಟು ಅಧಿಕಾರಿಗಳೇನು ಇದರಲ್ಲಿ ಭಾಗಿಯಾಗಿದ್ರಲ್ಲ ಅವರನ್ನ ಅರೆಸ್ಟ್ ಮಾಡಬೇಕು, ಅವರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಅಂತ ಹೇಳಿ ಬಿಜೆಪಿಯವರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.